ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಗೆ ಇದೀಗ ದಿನಗಣನೆ ಆರಂಭ ಆಗಿರತಕ್ಕಂಥದ್ದು. ಏನು ಅಕ್ಟೋಬರ್ 14ರಂದು ಈ ಬಗ್ಗೆ ಸ್ಪಷ್ಟ ಒಂದು ಆದೇಶವನ್ನ ಹೊರಡಿಸಿದ್ದ ಸುಪ್ರೀಂ ಕೋರ್ಟ್ ಏನಿದೆ 4 ವಾರಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಯನ್ನ ಮಾಡಿ ಈ ಒಂದು ಫಲಿತಾಂಶವನ್ನ ಪ್ರಕಟ ಮಾಡದೆ ಸುಪ್ರೀಂ ಕೋರ್ಟ್ಗೆ ಒಂದು ವರದಿಯನ್ನ ಸಲ್ಲಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿತ್ತು. ಈಗ ಇದೇ ನಿಟ್ಟಿನಲ್ಲಿ ಈ ಒಂದು ಮರುಮತ ಎಣಿಕೆಯನ್ನ ಮಾಡ್ಲಿಕ್ಕೆ ಕೋಲಾರ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಈಗಾಗಲೇ ಸಜ್ಜಾಗಿರ್ತಕ್ಕಂಥದ್ದು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರೇ ಇರ್ತಕ್ಕಂಥ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕಾಲೇಜು ಕಟ್ಟಡದಲ್ಲಿ ಇದೀಗ ಮರುಮತ ಎಣಿಕೆಯನ್ನ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದ್ರೆ ಈ ಬಗ್ಗೆ ಏನು ರಾಜಕೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷ ಈಗಾಗಲೇ ಸನ್ನದ್ಧರಾಗ್ತಾ ಇರತಕ್ಕಂಥದ್ದು. ಆಯಾ ಒಂದು ಪಕ್ಷದ ಒಂದು ಅಭ್ಯರ್ಥಿ ಇದ್ದಾರೆ, ಅಭ್ಯರ್ಥಿ ಪರವಾಗಿ ಏಜೆಂಟರು ಈ ಒಂದು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗಿರುತ್ತೆ. ಇದೇ ನಿಟ್ಟಿನಲ್ಲಿ ಇದೀಗ ಏನು ಮಾಲೂರಿನ ಶಾಸಕರು ಆಗಿರ್ತಕ್ಕಂಥ KV ನಂಜೇಗೌಡ ಅವರು ಈಗಾಗಲೇ ಕಾರ್ಯಕರ್ತರು ಮತ್ತೆ ಮುಖಂಡರ ಸಭೆಯನ್ನ ಇವತ್ತು ಕರೆದಿದ್ರು. ಏನು ಮಾಲೂರು ನಗರದ ಶ್ರೀರಂಗಂ ಕಲ್ಯಾಣ ಮಂಟಪದಲ್ಲಿ ಕರೆದಿದ್ದಂತಹ ಒಂದು ಸಭೆಯಲ್ಲಿ ಸುಮಾರು 1,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಏನು ಕಾರ್ಯಕರ್ತರು ಮತ್ತೆ ಮುಖಂಡರು ಕೂಡ ಭಾಗಿಯಾಗಿದ್ರು. ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಸೇರಿದಂತೆ ಬಹುತೇಕ ಮಾಲೂರಿನ ಕಾಂಗ್ರೆಸ್ ಮುಖಂಡರು ಇವತ್ತಿನ ಸಭೆಗೆ ಭಾಗಿಯಾಗಿದ್ರು. ಸ್ಪಷ್ಟವಾಗಿ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದಂತಹ ಮಾಲೂರು ಶಾಸಕ KV ನಂಜೇಗೌಡ ಅವರು ಏನು 2023ರ ಒಂದು ಫಲಿತಾಂಶದಲ್ಲಿ ಯಾವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಏಜೆಂಟರಾಗಿ ಏನು ಮತ ಎಣಿಕೆಯಲ್ಲಿ ಭಾಗಿಯಾಗಿದ್ರೋ ಅದೇ ರೀತಿಯಲ್ಲಿ ಈಗ ಮತ್ತೊಮ್ಮೆ ನೀವು ಏನು ಈ ಒಂದು ಚುನಾವಣಾ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಫಲಿತಾಂಶದಲ್ಲಿ ಏರುಪೇರು ಕೂಡ ಆಗೋದಿಲ್ಲ. ಖಂಡಿತ ನಾನೇ ಮತ್ತೆ ಏನು ಮಾಲೂರಿನ ಶಾಸಕನಾಗಿ ಆಯ್ಕೆ ಆಗ್ತೀನಿ. ಒಂದೇ ಒಂದು ಮತ ಕೂಡ ನಮ್ದು ಕಡಿಮೆ ಕೂಡ ಆಗೋದಿಲ್ಲ ಮತ್ತೆ ಹೆಚ್ಚು ಕೂಡ ಆಗೋದಿಲ್ಲ. ಈಗಾಗಲೇ 248 ಮತಗಳಿಂದ ನಾನು ಗೆದ್ದಿದ್ದೇನೆ. ಖಂಡಿತ ಅದೇ ಫಲಿತಾಂಶ ಮತ್ತೆ ಹೊರಬೀಳುತ್ತೆ. ಹಾಗಾಗಿನೇ ಈ ಒಂದು ಮಾಲೂರಿನ ಮರು ಮತ ಎಣಿಕೆ ಸಂಬಂಧ ಮತ್ತೆ ನಾವು ಸಂಭ್ರಮಾಚರಣೆಯನ್ನ ಮಾಡೋಣ. ವಿಪಕ್ಷಗಳು ಹೇಳುವಂತೆನೆ ಶಾಸಕರು ಕೂಡ ಬದಲಾಗೋದಿಲ್ಲ ಮತ್ತೆ ಮತಗಳ್ಳತನ ಕೂಡ ಆಗಿಲ್ಲ. ಹಾಗಾಗಿನೇ ಎಲ್ಲರೂ ಕೂಡ ಈ ಒಂದು ಮತ ಎಣಿಕೆಗೆ ಸಜ್ಜಾಗಿರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಮತ ಎಣಿಕೆಯ ಒಂದು ದಿನಾಂಕ ಪ್ರಕಟ ಆಗುತ್ತೆ. ಹಾಗಾಗಿನೇ ನಾವೆಲ್ಲರೂ ಕೂಡ ಕಳೆದ ಒಂದು ಚುನಾವಣೆಯ ಮತ ಎಣಿಕೆಯಲ್ಲಿ ಯಾವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಏಜೆಂಟರ ಕೆಲಸ ಮಾಡಿದ್ರೆ ಹಾಗಾಗಿನೇ ಮತ್ತೊಮ್ಮೆ ಹಾಗೆ ಸಜ್ಜಾಗಿರಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಹೇಳಿರ್ತಕ್ಕಂಥದ್ದು. ಇನ್ನು ಈ ಒಂದು ಸಭೆಯ ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಮಾಲೂರು ಕಾಂಗ್ರೆಸ್ ಶಾಸಕ KV ನಂಜೇಗೌಡ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಮರು ಮತ ಎಣಿಕೆಗೆ ಯಾವತ್ತೂ ಕೂಡ ವಿರೋಧವನ್ನ ಮಾಡಿಲ್ಲ. ಆದ್ರೆ ಕೋರ್ಟ್ನ ಒಂದು ಅಸಿಂಧು ಆದೇಶಕ್ಕೆ ನಾನು ಮೇಲ್ಮನವಿಯನ್ನ ಸಲ್ಲಿಸಿದ್ದೆ. ಅದಕ್ಕೆ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಒಂದು ತಡೆಯಾಜ್ಞೆ ಕೊಟ್ಟಿದೆ. ಖಂಡಿತ ಈ ಒಂದು ರೀಕೋಡಿಂಗ್ ಸಂಬಂಧಪಟ್ಟಂತೆ ಯಾವುದು ಕೂಡ ಒಂದು ಬದಲಾವಣೆ ಆಗೋದಿಲ್ಲ. ಖಂಡಿತ ಶಾಸಕನಾಗಿ ನಾನೇ ಮತ್ತೆ ಮುಂದುವರಿತೀನಿ. ಮತ್ತೆ 2028ರ ಚುನಾವಣೆಯಲ್ಲಿ ಕೂಡ ಮತ್ತೆ ನಾನು ಶಾಸಕನಾಗಿರ್ತೀನಿ. ಮತ್ತೆ ಈಗೇನು ಮಾಜಿ ಶಾಸಕ ಮಂಜುನಾಥ್ ಗೌಡರು ಇದ್ದಾರೆ, ಖಂಡಿತ ಅವರು ಮಾಜಿ ಆಗಿರ್ತಾರೆ. ಮತ್ತೆ ಈ ಒಂದು ಮರುಮತ ಎಣಿಕೆಯಲ್ಲಿ ಏನು ಮಂಜುನಾಥ್ ಗೌಡರು ಮತ್ತೆ ಸೋಲ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಈಗ ಹೇಳಿರ್ತಕ್ಕಂಥದ್ದು. ನಾನು ಮತ್ತೆ ನಮ್ಮ ಎಲ್ಲ ಮುಖಂಡರಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ರೀಕೌಂಟಿಂಗ್ ನಾವು ವಿರೋಧ ಮಾಡಿರಲಿಲ್ಲ. ರೀಕೌಂಟಿಂಗ್ ಮೇಲೆ ನನಗೆ ತುಂಬ ನಂಬಿಕೆ ಇತ್ತು. ಅವತ್ತು ಕೂಡ ಕೌಂಟಿಂಗ್ ಆಗಿದ್ದು ಕೂಡ ನಂಬಿಕೆ ಇತ್ತು. ಮತ್ತು ರೀಕೌಂಟಿಂಗು ಹೈಕೋರ್ಟ್ ಆದೇಶ ಮಾಡಿದ್ದು ಕೂಡ ನಾವು ಸ್ವಾಗತ ಬಯಸ್ತೇನೆ ಅಂತೇಳಿ ಮೊದಲು ಕೂಡ ಹೇಳ್ಕೊಂಡು ಬರ್ತಾ ಇದ್ದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ ರೀಕೌಂಟಿಂಗ್ಗೆ. ಅದಕ್ಕೊಂದು ಸಭೆಯನ್ನು ಮಾಡಿ ಈ ಥರ ಕೋರ್ಟ್ ಆದೇಶಗಳು ಹಿಂಗಾಗಿದೆ, ರೀಕೌಂಟಿಂಗ್ ಆಗ್ತದೆ, ರೀಕೌಂಟಿಂಗಲ್ಲಿ ನಾವು ಯಾರು ಕೂಡ ಏನು ಅಂತ ಭಯ ಬೀಳುವಂಥದ್ದೇನೂ ಇಲ್ಲ. 248 ಓಟ್ ಏನು ಅವತ್ತು ನಮ್ಮ ತಾಲೂಕಿನ ಜನತೆ ಗೆಲ್ಲಿಸಿದ್ದಾರೆ, ಅದು ಮತ್ತೆ 3ನೇ ಕೌಂಟಿಂಗ್ ಆಗ್ತದೆ. ಈಗಾಗಲೇ ನಾವು 1 ಸಾರಿ MLA ಮಾಡಿದ್ದು ನಾವೇ, ಮತ್ತು 2 ಸಾರಿ ಸೋಲಿಸಿದ್ದು ನಾವೇ, 3ನೇ ಅವಧಿಗೆ ಸೋಲ್ಬೇಕು ಅಂತ ಬಯಸಿರೋರು ಅವರೇ, ನಾನಲ್ಲ. ಕೌಂಟಿಂಗ್ ಆದಮೇಲೆ ಗೌರವವಾಗಿ ಕೌಂಟಿಂಗ್ ಆಯ್ತಪ್ಪ 248 ಟೋಟಲ್ ಅವ್ರಿಗೆ ಗೆದ್ದವ್ರೆ ಅಂತ ಸುಮ್ಮನೆ ಎದ್ಬಿಟ್ಟಿದ್ರೆ ಇವತ್ತು ಈ ಮಾತು ಹೇಳಕ್ಕೆ ಬರ್ತಾ ಇರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸಿಂಗಲ್ ಓಟಲ್ಲಿ ಗೆದ್ದಿರೋರು ಕೂಡ ಇದ್ದರು, ಇನ್ನು ತುಂಬ ಕಡಿಮೆ ಓಟಲ್ಲಿ ಗೆದ್ದಿರೋರು ಕೂಡ ಇದ್ದರು. ಗೆದ್ದರು ಕೂಡ ಸೋತಿರೋರು ಸುಮ್ಮನೆ ಇದ್ದರು. ಇವ್ರಿಗೆ ಆಗಲಿಲ್ಲ. ಪಾಪ ಹೊಸಕೋಟೆಯಿಂದ ಕರ್ಕೊಂಡು 1 ಸಾರಿ MLA ಮಾಡಿದ್ವಿ, ಮತ್ತೇನು ಅವಕಾಶ ಸಿಗ್ತದೇನೋ ಅಂತೇಳಿ ಪಾಪ ತುಂಬ ಆಸೆ ಇಟ್ಕೊಂಡಿದ್ರು. ಅದರಿಂದ ಈಗ ಕೌಂಟಿಂಗ್ ಆಗಲಿ, ಅವರೇ ಬಯಸಿರೋ ಪ್ರಕಾರ ಕೌಂಟಿಂಗ್ ಆಗಲಿ, ಸ್ವಾಗತ ಮಾಡ್ತಾಯಿದ್ರು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತ ಮುಖಂಡರುಗಳು. 3ನೇ ಅವಧಿ ಕೂಡ ಬರೆದಿಟ್ಕೊಳ್ಳಿ, 28 ಕಾಯೋಂಗಿಲ್ಲ, 28ಕ್ಕೆ 4ನೇ ಸೋಲಾಗ್ತದೆ. 3ನೇ ಸೋಲು ಯಾವತ್ತು ಡೇಟ್ ಅನೌನ್ಸ್ ಮಾಡಿ ಎಲೆಕ್ಷನ್ ಕಮಿಷನರ್
ಕೌಂಟಿಂಗ್ ಆಗ್ತದೆ, ಅವತ್ತು 3ನೇ ಸೋಲು ಆಗ್ತದೆ. ಈ ಮೆಸೇಜನ್ನು ನನ್ನ ಕಾರ್ಯಕರ್ತರು ಮುಖಂಡರಿಗೆ ತಿಳಿಸುತ್ತಾ ಸಭೆ. ಇನ್ನು ಈ ಒಂದು ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಸಂಬಂಧ ಈಗಾಗಲೇ ದೂರುದಾರ ಆಗಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಅವರು ಏನು 2023ರ ಒಂದು ಚುನಾವಣೆಯ ಒಂದು ಮತ ಎಣಿಕೆಯಲ್ಲಿ ಬಹಳಷ್ಟು ಲೋಪಗಳಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅವರು ಮನವರಿಕೆ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ವಾದವನ್ನ ಇದೀಗ ಆಲಿಸಿರ್ತಕ್ಕಂಥ ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಈಗಾಗಲೇ ಮರುಮತ ಎಣಿಕೆಗೆ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಆದ್ರೆ ಇದೀಗ ಮತ್ತೊಮ್ಮೆ ಮಂಜುನಾಥ್ ಗೌಡ ಅವರು ಬಹಳಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು 2023ರ ಚುನಾವಣಾ ಫಲಿತಾಂಶ ಆದ್ಮೇಲೆ ಈ ಒಂದು ಇವಿ ಮಿಷನ್ ಗಳನ್ನ ಈಗಾಗಲೇ ಆ ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗಾಗಲೇ ಭದ್ರಪಡಿಸಿ ಇಡಲಾಗಿದೆ. ಆದ್ರೆ ಅಲ್ಲಿರ್ತಕ್ಕಂಥ ಡೇಟಾವನ್ನ ಯಾರಾದ್ರೂ ಕೂಡ ಡಿಲೀಟ್ ಮಾಡಿರ್ಬೋದೇನೋ, ಅಥವಾ ಅಲ್ಲಿರ್ತಕ್ಕಂಥ ಡೇಟಾಗೂ ಮತ್ತೆ ಈಗ ಎಣಿಕೆ ಆಗ್ತಕ್ಕಂಥ ಡೇಟಾಗೂ ಖಂಡಿತ ತಾಳೆ ಆಗದೆ ಹೋದ್ರೆ ಖಂಡಿತ ನಾನು ಮತ್ತೊಮ್ಮೆ ಏನು ಮರು ಚುನಾವಣೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒತ್ತಾಯವನ್ನ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದೆ, ರಾಜ್ಯದ ಮಟ್ಟದ ಅಧಿಕಾರಿಗಳೇ ಇದೀಗ ಏನು ಇರೋದ್ರಿಂದ ಬಹಳಷ್ಟು ಒಂದು ಲೋಪಗಳು ಕೂಡ ಹಿಂದೆ ಕೂಡ ಆಗಿತ್ತು, ಮುಂದೆ ಕೂಡ ಇಂಥ ಲೋಪಗಳು ಕಂಡು ಬಂದ್ರೆ ಖಂಡಿತ ಒಂದು ಮರು ಚುನಾವಣೆಗೆ ನಾನು ಒತ್ತಾಯವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಏನು ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಹೇಳಿರ್ತಕ್ಕಂಥದ್ದು. ಪರೀಕ್ಷೆ ಏನಿಲ್ಲ, ಅದಕ್ಕೋಸ್ಕರ ಅಂತಲ್ಲ, ಮೊದಲಿಂದ ನಮ್ದೊಂದು ಗುಂಪಿದೆ. ಎಲೆಕ್ಷನ್ ಅವ್ರಿಗೊಂದು ಉತ್ಸಾಹ, ಏನೋ ಒಂದು ಚಾನ್ಸ್ ಇದೆಯಾ, ಗೆಲ್ಬೋದಾ, ಏನಾರ ತಪ್ಪುಗಳಾಗಿದೆಯಾ ಅನ್ನೋದು ಎಲ್ಲರಿಗೂ ಸಹಜ ಅಲ್ವಾ. ಹಾಗಾಗಿ ಎಲ್ಲರಿಗೂ ಆ ಒಂದು ಆಸಕ್ತಿ ಇದೆ, ಬರ್ತಾ ಇದ್ದಾರೆ ಎಲ್ಲರೂ. ಆಗುತ್ತೆ, ನೀವು ಗೆಲ್ತೀರಾ ಅಂತ ಹೇಳ್ತಾರೆ. ನಾವು ಗೆಲ್ತೀರಿ ಅನ್ನೋದಲ್ಲ, ಅಷ್ಟು ಮಿಷಿನ್ಸ್ ಎಲ್ಲ ಏನಾಗಿದೆ ನೋಡೋಣ ಇರಪ್ಪ ಅಂತ ಹೇಳ್ತಾ ಇದ್ದೀನಿ. ಕೇಳೋದಲ್ಲ, ಅಲ್ಲೇನು ತಾಂತ್ರಿಕ ದೋಷ ಬಂದರೆ ಎಲೆಕ್ಷನ್ಗೆ ಹೋಗುತ್ತೆ. ಈಗಲೇ ನಾವು ಎಲೆಕ್ಷನ್ಗೆ ಕೇಳಬೇಕಾಗಿತ್ತು, ಕೌಂಟಿಂಗ್ ಅಲ್ಲ. ಯಾವಾಗ ವಿಡಿಯೋಗ್ರಫಿ ಮಿಸ್ಸಿಂಗ್ ಇದೆ, ಏನು ಬೇಕೋ 2.5 ವರ್ಷದಿಂದ ಇವ್ರ ಸುಪ್ಪತ್ತಿಗೆಲ್ಲಿತ್ತು ಎಲ್ಲ ಮಿಷಿನ್ಸ್ ಎಲ್ಲ, ಏನು ಬೇಕೋ ಆಗಿರ್ಬೋದು. ನಾನು ಅಷ್ಟಕ್ಕೆ ಕೀಳ್ಮಟ್ಟಕ್ಕೆ ಹೋಗಲಿಲ್ಲ. ಎಲೆಕ್ಷನ್ ಕೇಳ್ಬೋದಾಗಿತ್ತು ಅವತ್ತೇ, ಫಸ್ಟೇನೆ ನಾನು ಕೌಂಟಿಂಗ್ ಕೇಳಿದ್ದೀನಿ. ಕೇಳೋದಲ್ಲ, ಡೈರೆಕ್ಟಾಗಿ ಕೋಟೆ ಮಾಡುತ್ತೆ. ಅದಕ್ಕೆ 24th ತನಕ ನೆಕ್ಸ್ಟ್ ಬನ್ನಿರಿ ಅಂತ ಹೇಳಿರೋದು, ರಿಸಲ್ಟ್ ಎತ್ಕೊಂಬನ್ನಿ ಅಂತ. ಲ್ಯಾಪ್ಸಸ್ ಏನಾರು ಆಗಿದ್ರೆ ಆವಾಗ ಕೋರ್ಟ್ಗೆ ಬಿಟ್ಟಿದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಗೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ. ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ ಸಜ್ಜಾಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಸೂಚನೆ ಸಿಕ್ಕ ನಂತರ ಸಿದ್ಧತೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಜಿಲ್ಲಾ ಚುನಾವಣಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಆದ್ರೆ ಈ ಮಧ್ಯೆ ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಮತ ಎಣಿಕೆಗೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಮಧ್ಯೆ ಏನು ಈ ಒಂದು ಡೇಟಾ ಏನಾದ್ರು ಖಂಡಿತ ಇಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಮರು ಚುನಾವಣೆಗೆ ಒತ್ತಾಯವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.